ನಮಸ್ಕಾರ ಸ್ನೇಹಿತರೆ, ಎಲ್ಲ ಯುವನಿಧಿ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಸ್ವಾಗತ. ನಿರುದ್ಯೋಗಿ ಯುವಕ ಯುವತಿಯರಿಗೆ ಆಸರೆಯಾಗಿರುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಯುವನಿಧಿ ಯೋಜನೆಯ ಬಗ್ಗೆ ಇವತ್ತು ಒಂದು ಬಹಳ ಮುಖ್ಯವಾದ ಮತ್ತು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಪ್ರತಿಯೊಬ್ಬ ಯುವನಿಧಿ ಪಡೆಯುತ್ತಿರುವ ಎಲ್ಲರೂ ಕೂಡ ವಿಡಿಯೋನ ತಪ್ಪದೆ ಕೊನೆಯವರೆಗೂ ಕೂಡ ನೋಡಿ. ಯಾರಿಗೆಲ್ಲ ಇನ್ನೂ ದುಡ್ಡು ಬಂದಿಲ್ಲ, ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಸ್ಟೇಟಸ್ ಏನಾಗಿದೆ ಮತ್ತು ಇವತ್ತಿನ ಲೇಟೆಸ್ಟ್ ಪ್ರಕ್ರಿಯೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ವಿವರವಾಗಿ ಹೇಳ್ತೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ನೋಡಿ, ಇದನ್ನ ಗಮನದಲ್ಲಿಟ್ಕೊಳ್ಳಿ. ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನಿಮಗೆ ಬೇಕಾದಂತಹ ಇನ್ಫಾರ್ಮೇಷನ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದಾವೆ. ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ, ನೀವು ಕೂಡ ಯುವನಿಧಿಗಾಗಿ ಕಾಯ್ತಾ ಇದ್ದೀರಾ ಅಂದರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಮೊದಲನೆಯ ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದ್ರೆ, ಯುವನಿಧಿ ಯೋಜನೆಯ ಈ ತಿಂಗಳ ಹಣದ ಪಾವತಿ ಪ್ರಕ್ರಿಯೆ ಅಂದರೆ ಪೇಮೆಂಟ್ ಪ್ರೊಸೆಸ್ ಈಗಾಗಲೇ ಚಾಲನೆಯಲ್ಲಿ ಬಂದಿದೆ. ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆಯಾಗುವ ಪ್ರಕ್ರಿಯೆ ಹಂತ ಹಂತವಾಗಿ ನಡೆಯುತ್ತಿದ್ದು, ಈಗಾಗಲೇ ಡಿಬಿಟಿ ಮೂಲಕ ಅರ್ಹ ಅಭ್ಯರ್ಥಿಗಳ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯಾಗುತ್ತಿದೆ. ಮತ್ತು ಯಾರಿಗೆಲ್ಲ ಹಣ ಸಿಗುತ್ತದೆ ಮತ್ತು ಎಷ್ಟು ಹಣ ಸಿಗುತ್ತೆ ನೋಡಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ನೋಡಿ, ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ ಹಣ ಸಿಗುತ್ತಿದೆ. ಡಿಪ್ಲೊಮಾ ಮುಗಿಸಿದವರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಸಿಗುತ್ತಿದೆ. ಆದರೆ ಈ ತಿಂಗಳು ಹಣ ಬರಬೇಕಾದರೆ ನೀವು ಕಳೆದ ತಿಂಗಳ ಸ್ವಯಂ ಘೋಷಣೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನು ಕಡ್ಡಾಯವಾಗಿ ಸಬ್ಮಿಟ್ ಮಾಡಿರಬೇಕು. ಯಾರು ಇದನ್ನು ಸರಿಯಾದ ಸಮಯಕ್ಕೆ ಮಾಡಿದ್ದಾರೋ ಅವರ ಖಾತೆಗೆ ಹಣ ಜಮೆ ಆಗಲು ಶುರುವಾಗಿದೆ. ಮತ್ತು ಒಂದು ವೇಳೆ ನಿಮಗೆ ಇನ್ನೂ ಈ ತಿಂಗಳ ಹಣ ಬಂದಿಲ್ಲ ಅಂದರೆ ಗಾಬರಿ ಆಗಬೇಡಿ. ಅದಕ್ಕೆ ಈ 3 ಪ್ರಮುಖ ಕಾರಣವಾಗಿದೆ ಅಂತಲೇ ಹೇಳಬಹುದು. ಮೊದಲನೆಯದಾಗಿ ಡಿಬಿಟಿ ಸ್ಟೇಟಸ್ ಚೆಕ್. ಹೌದು ಸ್ನೇಹಿತರೆ, ನಿಮ್ಮ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಸ್ಟೇಟಸ್ ಚೆಕ್ ಮಾಡಿ, ಅಲ್ಲಿ ಅಪ್ರೂವ್ಡ್ ಅಂತ ಇದ್ದು ಪೇಮೆಂಟ್ ಪ್ರೋಗ್ರೆಸ್ನಲ್ಲಿದ್ದರೆ ಮುಂದಿನ 2 ರಿಂದ 3 ದಿನದಲ್ಲಿ ಹಣ ಕ್ರೆಡಿಟ್ ಆಗುತ್ತೆ. ಎರಡನೆಯದಾಗಿ ಏನು ಕಾರಣ ಅಂತಂದರೆ, ಬ್ಯಾಂಕ್ ಖಾತೆ KYC. ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಅಂದರೆ NPCI ಮ್ಯಾಪಿಂಗ್ ಆಗಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ಲಿಂಕ್ ಆಗದೇ ಇದ್ದರೆ ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ, ಹಣ ಬಂದಿರೋದು ಕೂಡ ವಾಪಸ್ ಹೋಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು NPCI ಮ್ಯಾಪಿಂಗನ್ನು ಚೆಕ್ ಮಾಡಿಕೊಂಡು ಪರಿಶೀಲಿಸಿಕೊಳ್ಳಿ. ವೀಕ್ಷಕರ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಬೇಕು. ನೋಡಿ, ಸ್ವಯಂ ಘೋಷಣೆ ಬಾಕಿ. ನೀವು ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಡೆ ನಿಮ್ಮ ಸ್ವಯಂ ಘೋಷಣೆಯನ್ನು ಸಲ್ಲಿಸದಿದ್ದರೆ ಆ ತಿಂಗಳ ಯುವನಿಧಿ ಹಣ ತಡೆ ಹಿಡಿಯಲಾಗುತ್ತದೆ. ವೀಕ್ಷಕರೇ ನೋಡಿ, ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಇನ್ನು ಬಹಳಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು, ನಾವು ಹೊಸದಾಗಿ ಅಪ್ಲೈ ಮಾಡಿದ್ದೇವೆ, ನಮಗೆ ಯಾವಾಗ ಹಣ ಬರುತ್ತೆ ಅಂತ. ಇದರ ಬಗ್ಗೆ ಸಂಪೂರ್ಣವಾದಂತಹ ಫ್ರೆಶ್ ಅಪ್ಡೇಟ್ ಅನ್ನು ತಿಳಿಸ್ತಾ ಇದ್ದೇನೆ, ಬನ್ನಿ. ಸ್ನೇಹಿತರೆ, ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ದಾಖಲಾತಿಗಳ ಪರಿಶೀಲನೆ ವೆರಿಫಿಕೇಶನ್ ನಡೆಯುತ್ತದೆ. ನಿಮ್ಮ ಕಾಲೇಜು ಯೂನಿವರ್ಸಿಟಿಯಿಂದ ಡೇಟಾ ಅಪ್ಡೇಟ್ ಆದ ತಕ್ಷಣ ನಿಮ್ಮ ಅರ್ಜಿ ಅಪ್ರೂವ್ ಆಗುತ್ತದೆ. ಅಪ್ರೂವ್ ಆದ ಮುಂದಿನ ತಿಂಗಳಿನಿಂದ ನಿಮಗೂ ಕೂಡ ಹಣ ಬರಲು ಪ್ರಾರಂಭವಾಗುತ್ತೆ. ವೀಕ್ಷಕರೇ, ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಅವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ. ಯಾಕಂತಂದರೆ ಇದು ಫ್ರೆಶ್ ಆಗಿರುವಂತಹ ಮತ್ತು ಒರಿಜಿನಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸ್ನೇಹಿತರೆ, ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟ ನಂತರ, ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ದಾಖಲಾತಿಗಳ ಪರಿಶೀಲನೆ ವೆರಿಫಿಕೇಶನ್ ನಡೆಯುತ್ತದೆ. ನಿಮ್ಮ ಒಂದು ಕಾಲೇಜು ಮತ್ತು ಯೂನಿವರ್ಸಿಟಿಯಿಂದ ಡೇಟಾ ಅಪ್ಡೇಟ್ ಆದ ತಕ್ಷಣ ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಅರ್ಜಿ ಅಪ್ರೂವಲ್ ಆಗುತ್ತೆ. ಅಪ್ರೂವ್ ಆದ ಮುಂದಿನ ತಿಂಗಳಿನಿಂದ ನಿಮಗೂ ಕೂಡ ಹಣ ಬರಲು ಪ್ರಾರಂಭವಾಗುತ್ತೆ. ಸ್ನೇಹಿತರೆ ನೋಡಿ, ಈ ಒಂದು ಏನು ಯುವನಿಧಿ ಯೋಜನೆ ಇದೆಯಲ್ಲ, ಈ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕೇಳೋದಾದರೆ, ಸ್ನೇಹಿತರೆ ನೋಡಿ, ಈ ತಿಂಗಳ ಯುವನಿಧಿ ಹಣ ಯಾವಾಗ ಬರುತ್ತೆ ನೋಡಿ, ಯುವನಿಧಿ ಯೋಜನೆಯ ನಿಯಮದ ಪ್ರಕಾರ ಪ್ರತಿ ತಿಂಗಳ ಹಣವು ಸಾಮಾನ್ಯವಾಗಿ ಆಯಾ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ 25ನೇ ತಾರೀಕಿನ ನಂತರ ಅಥವಾ ಮುಂದಿನ ತಿಂಗಳ ಮೊದಲ ವಾರದ ಒಳಗೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗುತ್ತದೆ. ನೋಡಿ, ಯಾರ್ಯಾರಿಗೆಲ್ಲ ಹಿಂದಿನ ತಿಂಗಳಿನಿಂದ ಹಣ ಬಂದಿಲ್ಲ, ಅದು ನಿಮಗೆ ಈ ಒಂದು ವಾರದ ಒಳಗಾಗಿ ನಿಮ್ಮ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸೇರಲಿದೆ. ಆದರೆ ಇದಕ್ಕೆ ಒಂದು ಮುಖ್ಯವಾದ ಷರತ್ತು ಇದೆ, ಅಂದರೆ ಒಂದು ನಿಯಮ ಇದೆ. ಏನಂತಂದರೆ ಸ್ವಯಂ ಘೋಷಣೆ. ಹೌದು, ಸೆಲ್ಫ್ ಡಿಕ್ಲರೇಷನ್. ನೀವು ಪ್ರತಿ ತಿಂಗಳು 20 ರಿಂದ 25ನೇ ತಾರೀಕಿನ ಒಳಗಡೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನನಗೆ ಇನ್ನೂ ಯಾವುದೇ ಕೆಲಸ ಸಿಕ್ಕಿಲ್ಲ ಎಂದು ಸ್ವಯಂ ಘೋಷಣೆ ಸಲ್ಲಿಸಬೇಕು. ನೀವು ಮೇ ತಿಂಗಳಿನಲ್ಲಿ ಸರಿಯಾಗಿ ಸ್ವಯಂ ಘೋಷಣೆ ಸಬ್ಮಿಟ್ ಮಾಡಿದ್ದರೆ ಜೂನ್ ತಿಂಗಳ ಕೊನೆಯ ವಾರದ ಒಳಗಾಗಿ ಮತ್ತು ಅದರ ನಂತರದ ಮೊದಲನೆಯ ವಾರದ ಒಳಗಾಗಿ ಹಣ ಬರುತ್ತೆ. ನಿಮಗೆ ಒಂದು ಉದಾಹರಣೆ ಮುಖಾಂತರ ನಾನು ಹೇಳಿದ್ದೇನೆ. ಮತ್ತು ಈ ಒಂದು ಯುವನಿಧಿ ಯೋಜನೆ ಬಗ್ಗೆ ನೀವು ತಿಳಿಯಬೇಕಾದಂತಹ ಒಂದು ಪ್ರಮುಖ ಮಾಹಿತಿ ಇದೆ. ಅದೇನೆಂದರೆ ನೋಡಿ, ಇಲ್ಲಿ ಧನ ಸಹಾಯದ ವಿವರ ಮತ್ತು ಅವಧಿ ನೋಡೋದಾದರೆ, ಪದವೀಧರರಿಗೆ ಡಿಗ್ರಿ ಹೋಲ್ಡರ್ಸ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ. ಆ ಒಂದು ಅವಧಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ಹಣ ಸಿಗುತ್ತಲ್ಲ, ಆ ಒಂದು ಅವಧಿ ಬಂದುಬಿಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ 2 ವರ್ಷಗಳ ಕಾಲ ಅಥವಾ ಅವರಿಗೆ ಕೆಲಸ ಸಿಗುವವರೆಗೆ ಈ ಒಂದು ಅವಧಿ ಇರುತ್ತೆ ಅಂತ ಹೇಳಲಾಗಿದೆ. ಆದರೆ 2 ವರ್ಷದ ನಂತರ ನಿಮಗೆ ಹಣ ಬರ್ತಾ ಇತ್ತು ಅಂದ್ರೂ ಕೂಡ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನನಗೆ ಬರ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬಂದಿಲ್ಲ ಅಂತ ನಾನು ನಿಮಗೆ ಖುದ್ದಾಗಿ ರಿಪ್ಲೈ ಮಾಡ್ತೇನೆ. ನೋಡಿ, ಹಣ ಬರದೇ ಇರಲು ಮುಖ್ಯ ಕಾರಣಗಳು ಏನು ಅಂತ ಆಲ್ರೆಡಿ ನಿಮಗೆ
ತಿಳಿಸಿದ್ದೇನೆ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ ಸ್ನೇಹಿತರೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ಹೇಳಲಾದಂತಹ ಮಾಹಿತಿಯನ್ನು ತುಂಬ ಕಡೆ ರಿಸರ್ಚ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿದಂತಹ ಒಂದು ಅಪ್ಡೇಟ್ ವಿಡಿಯೋ ಇದಾಗಿರುತ್ತೆ. ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಒರಿಜಿನಲ್ ಇನ್ಫಾರ್ಮೇಷನ್ ಜೊತೆಗೆ ಮತ್ತೊಮ್ಮೆ ಸಿಗ್ತಾನೆ. ಅಲ್ಲಿವರೆಗೂ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.